ಎಷ್ಟೋ ಜನ ಲಕ್ಷ್ಮೀ ಬಾರಮ್ಮ ಅಂತಂದ್ರೆ ಲಕ್ಷ್ಮಿ ಬರೋದಿಲ್ಲ, ಲಕ್ಷ್ಮಿಯನ್ನ ಪುರಂದರ ವಿಠಲನ ರಾಣಿ ಅಂತಂದ್ರೇನೆ ಆಗ ಬರ್ತಾಳೆ ಎನ್ನುವಂಥದ್ದು ಒಂದಿಷ್ಟು ನಾನು ಕೇಳ್ಪಟ್ಟಿರುವಂಥದ್ದು. ಇದು ಎಷ್ಟು ಸತ್ಯ ಗುರೂಜಿ? ನೋಡಿ, ಅವರವರ ಭಾವನೆಗಳಿಗೆ ಒಳಪಟ್ಟಿರುವಂತ ಪ್ರಶ್ನೆ ಇದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವಾಗಲೂ ಅಷ್ಟೇ ಲಕ್ಷ್ಮಿ ಅಥವಾ ಇನ್ನಿತರ ಯಾವುದೇ ದೇವರ ಆರಾಧನೆ ಪೂಜೆ ಪುನಸ್ಕಾರಗಳು ಬಂದಾಗ ನಾವು ಭಾವನೆಯಲ್ಲಿ ಅದಕ್ಕೇನ ಕರ್ಕೊಂತ ಇದ್ವಿ. ಹಾಗಾಗಿ ಈಗ ನಾವು ಯಾವುದೇ ಒಂದು ಪೂಜೆ ಮಾಡದೆ ಭಾಗ್ಯದ ಲಕ್ಷ್ಮಿ ಭಾರಮ್ಮ ಅಂತಾನೆ ಮಂತ್ರಗಳು ಹೇಳ್ತಾರೆ. ಹೆಣ್ಮಕ್ಳು ಇವೆಲ್ಲ ಕಲ್ತೇ ಇರ್ತಾರೆ. ಎಲ್ಲರೂ ಸಾಮಾನ್ಯವಾಗಿ ಪ್ರತಿ ಹೆಣ್ಣು ಮಕ್ಕಳು ಒಂದು ಹಾಡನ್ನ ಕಲ್ತಿರ್ತಾರೆ. ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿಯ ಆಚರಣೆ ವಿಧಿವಿಧಾನ ಇರುವಂತದ್ದು ಇರುತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ, ಲಕ್ಷ್ಮಿನ ಒಬ್ಬರನ್ನೇ ಕರೆದ್ರೆ ಬರುತ್ತಾ ಅಂತ. ಇಲ್ಲ, ನಾರಾಯಣನ್ನೂ ಕರಿಬೇಕು. ಅಲ್ಲಿ ಏನ್ ಬಂದಿದೆ ನೀವ್ ಹೇಳಿದರೋ ಪ್ರಕಾರದಲ್ಲಿ, ಅಲ್ಲಿ ವಿಠಲ ಅಂದ್ರೆ ಯಾರು ಅಲ್ವಾ? ಹಾಗಾಗಿ ವಿಠಲನ ಸಮೇತ ಕರೆದಾಗನೇ ಲಕ್ಷ್ಮಿ ಬರೋದು. ಅವರ ಭಾವನೆಗಳು ಕರೆಕ್ಟ್ ಆಗಿದೆ. ಸೊ ಅದರಲ್ಲಿ ಒಂದು ಮಾತಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖ ಇದೆ.